ಇರಾನ್ನ ಜಲಮಾರ್ಗ ಬಂದ್ ಆಗಿರೋದ್ರಿಂದ ವಿಶ್ವದೆಲ್ಲೆಡೆ ತೈಲ ಕೊರತೆಯ ಭೀತಿ ಎದುರಾಗ್ತಾ ಇದೆ. ಇಸ್ರೇಲ್ ಅಮೆರಿಕ ಇರಾನ್ ಮೇಲೆ ದಾಳಿ ನಡೆಸಿ ಇಸ್ರೇಲ್ ಇರಾನ್ ಯುದ್ಧ ನಡೀತಾ ಇದೆ. ಇರಾನ್ ಹಾರ್ಮುಜ್ ಜಲಮಾರ್ಗವನ್ನ ಬಂದ್ ಮಾಡಿರೋದ್ರಿಂದ ವಿಶ್ವದ ಎಲ್ಲ ಕಡೆ ತೈಲ ಕೊರತೆಯ ಭೀತಿ ಈಗ ಎದುರಾಗಿದೆ. ಕೇವಲ 25 ದಿನಗಳಿಗೆ ಆಗುವಷ್ಟು ಮಾತ್ರ ಭಾರತದಲ್ಲಿ ತೈಲ ಸಂಗ್ರಹ ಇರೋದು. ಈಗಾಗಲೇ ಯುದ್ಧ ಆರಂಭವಾಗಿ 5 ದಿನಗಳೇ ಕಳೆದು ಹೋಗಿದೆ. ಇನ್ನು 20 ದಿನಗಳಿಗೆ ಆಗುವಷ್ಟು ಮಾತ್ರ ತೈಲ ಸಂಗ್ರಹ ಉಳಿದಿರೋದು. ಇನ್ನೊಂದು ವಾರ ಕಳೆದ್ರೆ ಪೆಟ್ರೋಲ್ ಡೀಸೆಲ್ ಅಭಾವ ಆಗೋ ಸಾಧ್ಯತೆ ಇದೆ. ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆಯಾದ್ರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ. ತರಕಾರಿ ದಿನಸಿ ಸೇರಿದಂತೆ ಎಲ್ಲ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗುತ್ತೆ. ಅದೆಲ್ಲವೂ ಕೂಡ ಚೈನ್ ಲಿಂಕು, ಇಂಟರ್ ಲಿಂಕು. ಇರಾನ್ ಜಲಮಾರ್ಗ ಬಂದ್ ಮಾಡಿರೋದ್ರಿಂದ ಹಾರ್ಮುಜ್ ಜಲಮಾರ್ಗ ಏನಿದೆಯಲ್ಲ ಅದ್ರ ಮುಖಾಂತರನೇ ಎಲ್ಲ ಕಡೆಗೂ ಈ ತೈಲ ಎಕ್ಸ್ಪೋರ್ಟ್ ಆಗ್ತಾ ಇದ್ದಿದ್ದು. ಆದರೆ ಈಗ ಆ ಜಲಮಾರ್ಗವನ್ನ ಇರಾನ್ ಬಂದ್ ಮಾಡಿರೋದ್ರಿಂದ ಪೆಟ್ರೋಲ್ ಡೀಸೆಲ್ ಅಂದ್ರೆ ತೈಲದ ಕೊರತೆ ವಿಶ್ವದ ಎಲ್ಲ ಕಡೆ ಆಗುತ್ತೆ. ಹಾಗೆ ಭಾರತದಲ್ಲಿ ಕೇವಲ 25 ದಿನಗಳಿಗಾಗುವಷ್ಟು ಮಾತ್ರ ತೈಲ ಸಂಗ್ರಹ ಇರೋದು. ಸೊ ಹಾಗಾಗಿ ಇನ್ನೊಂದು ವಾರ ಕಳೆಬಿಟ್ರೆ ಪೆಟ್ರೋಲ್ ಡೀಸೆಲ್ಗೂ ಅಭಾವ ಹೆಚ್ಚಾಗುತ್ತೆ. ಪೆಟ್ರೋಲ್ ಡೀಸೆಲ್ಗೆ ಸಮಸ್ಯೆ ಶುರುವಾಯಿತು ಅಂತಂದ್ರೆ ದಿನಸಿ ಪದಾರ್ಥಗಳಿರ್ಬೋದು, ತರಕಾರಿ ಪದಾರ್ಥ ಇರ್ಬೋದು, ದಿನನಿತ್ಯ ಬಳಸುವಂತಹ ಅಗತ್ಯ ವಸ್ತುಗಳ ಬೆಲೆ ಕೂಡ ಏರಿಕೆ ಆಗುತ್ತೆ. ನೋಡಿ, ಇದು ಭಾರತ ಮಾತ್ರವಲ್ಲ, ಇಡೀ ಜಗತ್ತನ್ನೇ ಈ ಆತಂಕ ಕಾಡ್ತಾ ಇದೆ. ಆದ್ರೆ ಮುಂದುವರೆದ ಕೆಲವು ದೇಶಗಳಲ್ಲಿ ಹೆಚ್ಚಿನ ತೈಲ ಸಂಗ್ರಹ ಇದೆ. ಹಾಗಾಗಿ ಸ್ವಲ್ಪ ದಿನಗಳ ಮಟ್ಟಿಗೆ ಅವರು ಸಸ್ಟೇನ್ ಆಗ್ಬೋದಷ್ಟೇ. ಜಪಾನ್ ದೇಶದಲ್ಲಿ 260 ದಿನಗಳಿಗಾಗುವಷ್ಟು ತೈಲ ಸಂಗ್ರಹ ಇದೆ. ಅತ್ಯಧಿಕ ತೈಲ ಸಂಗ್ರಹ ಮಾಡಿಕೊಂಡಿದೆ ಜಪಾನ್. ಇರಾನ್ ಮೇಲೆ ಮುಗಿಬಿದ್ದಿರುವ ಅಮೆರಿಕ ಕೂಡ ಸದ್ಯಕ್ಕೆ ಸೇಫ್ ಆಗಿದೆ. ಯಾಕೆಂದ್ರೆ ಆಲ್ಮೋಸ್ಟ್ 200 ದಿನಗಳಿಗಾಗುವಷ್ಟು ತೈಲ ಸಂಗ್ರಹವನ್ನ ಅಮೆರಿಕ ಮಾಡಿಕೊಂಡಿದೆ. ದಕ್ಷಿಣ ಕೊರಿಯಾ 210 ದಿನಗಳಿಗಾಗುವಷ್ಟು ತೈಲ ಸಂಗ್ರಹ ಮಾಡಿಕೊಂಡಿದೆ. ಚೀನಾ 104 ದಿನಗಳಿಗಾಗುವಷ್ಟು ತೈಲ ಸಂಗ್ರಹ ಮಾಡಿಕೊಂಡಿದೆ. ಸಿಂಗಾಪುರ 245 ದಿನಗಳಿಗಾಗುವಷ್ಟು ತೈಲ ಸಂಗ್ರಹವನ್ನ ಹೊಂದಿವೆ. ತೈಲ ಸಂಗ್ರಹ ಹೆಚ್ಚಾಗಿರುವಂತಹ ದೇಶಗಳು ಸದ್ಯಕ್ಕೆ ನಿರಾತಂಕವಾಗಿರಬಹುದು. ಆದರೆ ಭಾರತದಲ್ಲಿ ಕೇವಲ 25 ದಿನಗಳಿಗಾಗುವಷ್ಟು ಮಾತ್ರ ತೈಲ ಸಂಗ್ರಹ ಇರೋದು. ಇವತ್ತು ಪ್ರತಿ ಬ್ಯಾರೆಲ್ಗೆ $80 ದಾಟಿದೆ. $70 ಇತ್ತು ಒಂದು ಬ್ಯಾರಲ್ಲು, $70 ಇತ್ತು. ಆದರೆ ಇವಾಗ ಅದು $80 ಅನ್ನ ದಾಟಿದೆ. ಇಟ್ ಮೇ ರೀಚ್ $100 to $120 ಅಂತ ಹೇಳ್ತಾ ಇದ್ದಾರೆ. ಯುದ್ಧ ಆರಂಭಕ್ಕೂ ಮುನ್ನ ಇದ್ದ ಬೆಲೆಗಿಂತ 10% ಏರಿಕೆಯಾಗಿದೆ. ಇದು ಬೆಲೆಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಬೇರೆ ದಿನನಿತ್ಯ ಬಳಸುವಂತಹ ಅಗತ್ಯ ವಸ್ತುಗಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಭಾರತ ಕೇವಲ 25 ದಿನಗಳಿಗಾಗುವಷ್ಟು ಮಾತ್ರ ತೈಲ ಸಂಗ್ರಹವನ್ನ ಹೊಂದಿದೆ. ಆದರೆ ತೈಲ ಸಂಗ್ರಹವನ್ನ ಹೆಚ್ಚಾಗಿ ಹೊಂದಿರುವ ರಾಷ್ಟ್ರಗಳು ಸದ್ಯಕ್ಕೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಭಾರತದ ಕತೆ ಏನು? ಇನ್ನೊಂದು ವಾರ ಕೇಳಿದ್ರೆ ಪೆಟ್ರೋಲ್ ಡೀಸೆಲ್ನ ಅಭಾವ ಭಾರತದಲ್ಲಿ ಶುರುವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ.